ಇವತ್ತು ನಮ್ಮ ಮನೇಲಿ ತೊಟ್ಲ ಶಾಸ್ತ್ರ. ನಿಮ್ಗೊಂದು ಗೊತ್ತಾ, ಪೂಜೆಯಿಂದ ಹಿಡಿದು ಹೆಸರು ಇಡೋವರೆಗೂ ಎಲ್ಲನೂ ಸೋದರ ಮಾವನ ಕಡೆಯಿಂದನೇ ಮಾಡಿಸ್ತಾರೆ. ಹೆಣ್ಣು ಪಾಪು ಆದರೆ ತೊಟ್ಲಿನ ಸೀರೆಯಿಂದ ಅಲಂಕಾರ ಮಾಡ್ತಾರೆ, ಗಂಡು ಪಾಪು ಆದರೆ ಪಂಚೆಯಿಂದ ಅಲಂಕಾರ ಮಾಡ್ತಾರೆ. ಮೊದಲನೇದಾಗಿ ಹೆಸರು ಇಡೋಕ್ಕಿಂತ ಮುಂಚೆ ಮೊದಲು ಮನೆ ದೇವ್ರ ಹೆಸರು ಹೇಳಿ, ಆಮೇಲೆ 5 ದೇವರುಗಳ ಹೆಸರು ಹೇಳಿ, ಆಮೇಲೆ ಹೆಸರನ್ನು ಇಡ್ತಾರೆ. ಇಲ್ಲೇನಪ್ಪ ಅಂತಂದರೆ, ಮೊದಲೇ ಪಾಪನ ತೊಟ್ಲಿಗೆ ಹಾಕಲ್ಲ. ಫಸ್ಟು ಗುಂಡ್ಕಲ್ಲು ಏನಿರುತ್ತಲ್ಲ ಅದನ್ನು ಒಂದು 2 ಸರಿ ಆ ಕಡೆಯಿಂದ ಈ ಕಡೆ ತೆಗೆದು ಇಡ್ತಾರೆ. ತೆಗೆದು ಕೆಳಗಿಟ್ಟಾದ್ಮೇಲೆ ಪಾಪನ ತೊಟ್ಲಿಗೆ ಹಾಕ್ತಾರೆ. ಮೊದಲೇ ಪಾಪನ ತೊಟ್ಲಿಗೆ ಹಾಕೋದಿಲ್ಲ. ಪೂಜೆ ಎಲ್ಲ ಆದಮೇಲೆ ಯಾರು ಹೆಸರು ಇಡ್ತಾರೋ ಅವ್ರಿಗೆ ಎಲ್ಲರೂ ಸೇರಿ ಹೊಡಿತಾರೆ. ಹಾಗೆ ಸಿಕ್ಕಿದ್ದ ಚಾನ್ಸ್ ಅಂತ ನಾನು ಕೂಡ ಹೋದೆ. ಆ ಫಂಕ್ಷನ್ ಬಿಫೋರ್ ಚೆನ್ನಾಗೇ ಇದ್ಲು, ಆದರೆ ಫಂಕ್ಷನ್ ಸ್ಟಾರ್ಟ್ ಆದಮೇಲೆ ಅಂತ ಅಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ತೊಟ್ಲಲ್ಲಿ ಹಾಕ್ಬೇಕು ಇನ್ನೂ ಜೋರಾಗಿ ಅಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಬೇರೆ ಟೈಮಲ್ಲೆಲ್ಲ ಸುಮ್ಮನೆ ಹೇಳ್ತಾರೆ ಮಕ್ಕಳು, ಆದರೆ ಫಂಕ್ಷನ್ ಟೈಮಲ್ಲಂತೂ ತುಂಬ ಅಳ್ತಾರೆ. ನಮ್ಮ ಗುಂಡಮ್ಮಂದೇನೋ ನಾಮಕರಣ ಆಯಿತು. ಅವಳು ಅವಳು ಎಲ್ಲರೂ ನೋಡಿ ಮಲ್ಕೊಬಿಟ್ಲು. ಫೋಟೋ ತೊಗೋಬೇಕಾಗ್ರಿ ನಮ್ಮ ಗುಂಡಮ್ಮನ ಜೊತೆ, ಆದರೆ ನಮ್ಮ ಗುಂಡಮ್ಮ ಚೆನ್ನಾಗಿ ಮಲ್ಕೊಬಿಟ್ಟಿದ್ಲು. ಬಂದವರೆಲ್ಲರೂ ಕೇಳ್ತಾಯಿದ್ರು, ನಾಮಕರಣ ಇಷ್ಟಕ್ಕೆ ಯಾರಿಗೆ, ಇವನ್ಗ ಹುಡುಗಿಗ ಅಂತ. ಒಂದೊಂದು ಸರಿ ಇಬ್ರಿಗೂ ಅಂತ ಹೇಳಿದ್ದೀವಿ, ಇಲ್ಲ ಒಬ್ಬರಿಗೆ ಅಂತ ಹೇಳಿದ್ವಿ. ಆದರೆ ಈ ನಾಮಕರಣ ನಮ್ಮ ಗುಂಡಮ್ಮಂದು. ಅವಳಿಗೆ ಹೆಸರು ಕೂಡ ನಿಧಿ ಅಂತ ಇಟ್ವಿ. ನಮ್ಮ ಗುಂಡಂಗೆ ಇಬ್ಬರು ಹೆಂಡ್ತಿರು, ಒಬ್ಬರು ನಮ್ಮ ಅಮ್ಮ, ಇನ್ನೊಬ್ಬರು ನಮ್ಮ ಆಂಟಿ. ಯಾವಾಗ ನೋಡಿದ್ರು ಮುತ್ತು ಕೊಡ್ತಾ ಇರ್ತಾರೆ, ಯಾವಾಗ ನೋಡಿದ್ರೆ ರೇಗಿಸ್ತಾ ಇರ್ತಾರೆ. ಅದಕ್ಕೆ ಈ ಸರಿ ನೀವೇ ರೆಡಿ ಮಾಡ್ಕೊಳ್ಳಿ ಅಂತ ಅವ್ರಿಗೆ ಬಿಟ್ಟಿದ್ದೇನೆ. ಇವನಿಗೆ ತೊಟ್ಲಿಟ್ಟಿದ್ದೆಲ್ಲ ನಮ್ಮೂರಲ್ಲಿ, ಅದಕ್ಕೆ ಸರಿಯಾಗಿ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಬರೋರೆಲ್ಲರೂ ಇಬ್ರಿಗೂ ಡ್ರೆಸ್ ತಂದಿದ್ರು. ಇಬ್ರಿಗೂ ನಾಮಕರಣ ಏನೋ ಅನ್ನೋ ಥರನೇ ಫಂಕ್ಷನ್ ಆಯಿತು. ಫಂಕ್ಷನ್ ಅಂತೂ ತುಂಬ ಚೆನ್ನಾಗಾಯಿತು. ಬಂದವರಿಗೆ ಕೂಡ ಬ್ಲೌಸ್ ಪೀಸು ಮತ್ತು ರಿಟರ್ನ್ ಗಿಫ್ಟ್ ಕೂಡ ಕೊಟ್ವಿ. ಅದನ್ನ ನೋಡಿ ಕೂಡ ತುಂಬ ಖುಷಿ ಆದರು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನಮ್ಮ ಗುಂಡುಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ.